ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರೈತ ಸಂಘದ ವತಿಯಿಂದ ಪಶು ಇಲಾಖೆಗೆ ಮನವಿ ಸಲ್ಲಿಸಲಾಯಿತು. ಇನ್ನು ಬುಧವಾರ ಮಧ್ಯಾಹ್ನ 1:30ಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹೊಳಲ್ಕೆರೆ ಪಟ್ಟಣ ಶಾಖೆ ವತಿಯಿಂದ ಮನವಿ ಸಲ್ಲಿಸಿದ್ದು, ಪಟ್ಟಣದ ವೀರಭದ್ರಸ್ವಾಮಿ ದೇವಸ್ಥಾನದಿಂದ ರೈತ ಸಂಘದ ಪದಾಧಿಕಾರಿಗಳು ಮೆರವಣಿಗೆ ಮೂಲಕ ಪಶು ಆಸ್ಪತ್ರೆ ಬಳಿ ತೆರಳಿ ಪ್ರತಿಭಟನೆ ಮಾಡಿ ತಾಲೂಕು ವೈದ್ಯಾಧಿಕಾರಿಗಳ ಮುಖಾಂತರ ಪಶು ಸಂಗೋಪನಾ ಮತ್ತು ರೇಷ್ಮೆ ಇಲಾಖೆ ಸಚಿವರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಇನ್ನು ಹೊಳಲ್ಕೆರೆ ತಾಲೂಕಿನ ಪಶು ಆಸ್ಪತ್ರೆಯಲ್ಲಿ ಖಾಲಿ ಇರುವ ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳನ್ನು ನೇಮಕ ಮಾಡಿ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು. ಪಶು ಆಸ್ಪತ್ರೆ ಮುಂಭಾಗದ ನಾಮಫಲಕಗಳಲ್ಲಿ ವೈದ್ಯಾಧಿಕಾರಿಗಳ ಹೆಸರು ಮತ್ತು ದೂರವಾಣಿ ಸಂಖ್ಯೆ, ಸಮಯವನ್ನು ಹಾಕಬೇಕು. ಸರ್ಕಾರದಿಂದ ಪಶು ಆಸ್ಪತ್ರೆಗೆ ಬರುವ ಮೇವಿನ ಬೀಜ, ಔಷಧಿಗಳು ಮುಂತಾದ ಸೌಲಭ್ಯಗಳನ್ನು ಆಸ್ಪತ್ರೆ ಮುಂಭಾಗ ಸಾರ್ವಜನಿಕವಾಗಿ ಪ್ರಕಟಿಸಬೇಕು ಮತ್ತು ಸಾಂಕ್ರಾಮಿಕ ರೋಗಗಳಾದ ಕಾಲುಬಾಯಿ ಜ್ವರ, ಕರುಳು ಬೇನೆ, ಕಂದು ರೋಗಗಳಿಗೆ ಸರಿಯಾದ ಸಮಯಕ್ಕೆ ಸೂಕ್ತ ಚಿಕಿತ್ಸೆ ನೀಡಬೇಕು. ಜಾನುವಾರುಗಳಿಗೆ ಕಾಯಿಲೆ ಆದ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದಾಗ ಹೊರಗಡೆಯಿಂದ ಔಷಧಿಗಳನ್ನು ತರಿಸಿ ನೀಡುವುದನ್ನು ತಪ್ಪಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು. ಕಾರಣ ಅಂತಂದರೆ ಏನು ನೀವು ಗಂಟು ಕಾಯಿಲೆ ಅಂತ ಹೇಳಿದ್ರಲ್ಲ, ಚರ್ಮ ಗಂಟು ಕಾಯಿಲೆ, ಅದಕ್ಕೆ ಲಸಿಕೆ ಸಿಗ್ತದೆ. ನಾವು ನಮ್ಮ ಸ್ಟಾಫ್ಗಳು ನಿಮ್ಮ ಮನೆ ಮನೆಗೆ ಬಂದು ಲಸಿಕೆ ಹಾಕ್ತಾಯಿದ್ದಾರೆ. ಇವನ್ನ ಜಾನುವಾರು ಅಂತ ಹೊಡ್ಕೊಂಬನ್ನಿ ಒಂದು ಹತ್ರ ಮಾಡೋಂಗಿಲ್ಲ ಇದು. ಯಾಕಂದರೆ ಇದು ಕರೋನಾ ಬಂದಂಗೆ ಒಬ್ಬರಿಂದ ಒಬ್ಬರು ದೂರ ಇರ್ಬೇಕಂತ ಅಂಟು ಕಾಯಿಲೆ. ತಾವು ಅವರು ಮಾಡ್ಕೊಂಬರ್ತಾರೆ, ನಮಗೆ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು, ಇಯರ್ ಟ್ಯಾಗ್ ಎಂಟ್ರಿ ಮಾಡಬೇಕು, ಮಾಡ್ಕೊಂಬರ್ತಾರೆ. ಸಪೋಸ್ ಯಾವಾದರೂ ಬಿಟ್ಟೋಗಿದ್ರೆ, ಮಿಸ್ ಆಗಿದ್ರೆ, ಇಂಥ ಸಾರಿ ಇಂಥ ದನ ಬಿಟ್ಟೋಗಿದೆ ನನ್ನ ಗಮನಕ್ಕೆ ತಾಮನ್ನಿ, ನಾನೇ ಸಪ್ರೇಟಾಗಿ ಕಳಿಸ್ಕೊಡ್ತೀನಿ. ನಾವೆಲ್ಲರಿಗೂ ನಮ್ಮ ರೈತ ಬಾಂಧವರು ವಿನಂತಿ ಮಾಡ್ತೀವಿ. ಸರ್, ಇಂಥ ದನಗಳು ಅವ್ರು ಬಂದಿರ್ತಾರೆ, ಅವ್ರು ಇರೋದಿಲ್ಲ, ಎಲ್ಲ ಹೋಗಿರ್ತಾರೆ, ಬಾಗಿಲು ಹಾಕೊಂಡಿರ್ತಾರೆ, ಯಾರ ತೀರೋಗಿರ್ತಾರೆ, ಎಲ್ಲ ಫಂಕ್ಷನ್ಗೆ ಹೋಗಿರ್ತಾರೆ, ಇಂಥವಾಗಿರ್ತವೆ. ಯಾಕಂದರೆ ಇವು ಪ್ರತಿಯೊಂದು ಕರುಗಳಿಗೆ ಮಾಡ್ತಕ್ಕಂಥದ್ದು ಮುಂಜಾಗ್ರತೆ ಕ್ರಮವಾಗಿ ಲಸಿಕೆ ನನ್ನ ಹತ್ರ ಸಾಕಷ್ಟು ಇದೆ, ನಾನು ಕೊಡ್ತೀನಿ, ಲಸಿಕೆ ಮಾಡ್ತೀನಿ. ಲಸಿಕೆ ಮಾಡಿಸೋದು ಇಂಪಾರ್ಟೆಂಟ್ ಅಲ್ಲ, ಇದು ಮೇಂಟೆನೆನ್ಸ್ ಕಾಯಿಲೆ. ಇದು ಸೊಳ್ಳೆ ನೊಣದಿಂದ ಬರ್ತಕ್ಕಂಥದ್ದು ಒಂದರಿಂದ ಒಂದಕ್ಕೆ ಅಂಟು ಕಾಯಿಲೆ. ಅದಕ್ಕೆ ನೋಡ್ದಂಗೆ ಕಚ್ಚಿದಂಗೆ ಸಣ್ಣ ಕರುಗಳಿಗೆ ಜಾಸ್ತಿ ಆಗ್ತದೆ, ನಮ್ಮ ನಾಟಿ ದನಗಳಿಗೂ ಜಾಸ್ತಿ ಆಗ್ತದೆ. ಅದಕ್ಕೆ ನೀವು ಬೇಳೆಣ್ಣೆ ಸಿಗುತ್ತೆ, ಅರ್ಧ ಪುಡಿ ಸಿಗುತ್ತೆ, ಅದನ್ನ ಕವರ್ ಮಾಡಿಬಿಟ್ಟು ಮೈಗೆಲ್ಲ ಹಚ್ಬಿಟ್ರೆ ನೊಣ ಕಚ್ಚಿ ಮತ್ತೆ ಇನ್ನೊಂದು ಹೋದ್ರೆ ಅದು ಕಚ್ಚಿದ್ರೆ ಇನ್ಫೆಕ್ಷನ್ ಆಗೋದಿಲ್ಲ. ಅದಕ್ಕಾಗಿಯೇ ತಾವು ಮೊದಲಾಗಿ ಪ್ರತಿಯೊಂದು ಯಾವ್ಯಾವ ಜಾನುವಾರುಗಳಿದಾವೆ ಎಲ್ಲ ಜಾನುವಾರು ಲಸಿಕೆ ಹಾಕ್ಸಿರಿ. ಲಸಿಕೆ ನಾನು ಕೊಡ್ತೀನಿ, ಉಚಿತವಾಗಿ ಲಸಿಕೆ ಕೊಡ್ತೀನಿ. ಇನ್ನು ಕೆಲವೊಂದು ಏನಂತಂದರೆ ಈ ಔಷಧಿಗಳದ್ದು, ಈಗ ನಂದೊಂದೇ ಪ್ರಾಬ್ಲಮ್, ನನ್ನ ತಾಲೂಕು ಪ್ರಾಬ್ಲಮ್ ಆದರೆ ನಾವು ನಮಗೆ ಕೃಷಿಕ ಸಮಾಜ ಮೀಟಿಂಗ್ ಇದೆ, ಅಲ್ಲಿಂದ ನಾವು ಪ್ರಪೋಸಲ್ ಕಳಿಸ್ತೀವಿ. ಇದು ರಾಜ್ಯಾದ್ಯಂತ ಸಮಸ್ಯೆ. ಏನೋ ಸಿಬ್ಬಂದಿ ಕೊರತೆಗಳದು ಈ ಔಷಧಿ ಖರೀದಿ ಮಾಡೋದು, ಯಾಕೆ ಅಲ್ಲಿಂದ ಖರೀದಿ ಮಾಡ್ತಾರೆ, ಇಡೀ 30-29 ಜಿಲ್ಲೆಗೆ ಅವರೇ ಅನಿಸ್ತಾರೆ. ಅದ್ರ ಬಗ್ಗೆ ನಾವು ಏನೋ ಸರ್ಕಾರದ ಬಗ್ಗೆ ನಾವು ಏನು ಮಾತಾಡೋಕ್ಕಾಗಲ್ಲ. ಅದೇನು ಬರುತ್ತೋ ನಾವು ಅದನ್ನು ನಿಮಗೆ ನೇರವಾಗಿ ನಮ್ಮ ರೈತ ಬಾಂಧವರಿಗೆ ತಲುಪಿಸ್ತೀವಿ. ಅದ್ರಾಗ ಎರಡನೇ ಮಾತಿಲ್ಲ. ಈವನ್ನು ಆಮೇಲೆ ಮತ್ತೆ ಮೇವಿನ ಬೀಜ ಬಂದಾಗ ನನಗೆ ಈ ಸರಿ ಸಾಕಷ್ಟು ಮೇವಿನ ಬೀಜ ಬಂದಿದೆ, ಎಲ್ಲರ ಗಮನಕ್ಕೆ ತಂದಿನಿ. ನಮ್ಮ ತಾಲೂಕಲ್ಲಿ 19 ಹಾಸ್ಪಿಟ್ಲ್ಗಳಿದ್ದಾವೆ, 19 ಹಾಸ್ಪಿಟ್ಲ್ಗಳಿಗೂ ಹಂಚಿದ್ದೀನಿ. ನಮಗೆ ಬೇಕಾಗಿರೋದೇನಪ್ಪ, ನಿಮಗೆ ಕೊಟ್ಟಿರೋದಕ್ಕೆ ಒಂದು ದಾಖಲಾತಿ ಏನು, ಒಂದು ಪಾಣಿ ತಗೊಂತೀವಿ, ಒಂದು FID ತಗೊಂತೀವಿ, ಒಂದು ಆಧಾರ್ ಕಾರ್ಡ್ ತಗೊಂತೀವಿ. ಅಷ್ಟು ಕೊಟ್ಬಿಟ್ಟು ನಾವು ಉಚಿತವಾಗಿ ಕೊಡ್ತೀವಿ, ಒಂದು ಫೋಟೋ ತಕ್ಕಂತೀವಿ. ಆಮೇಲೆ ಬೆಳೆದಾದ್ಮೇಲೆ ಅದು ಇರೋದು ಒಬ್ಬರಿಗೆ ಒಂದೇ ಪ್ಯಾಕೆಟ್ ಮಾಡ್ತಾರೆ. ಇಲ್ಲಿ ಬಂದು ಇನ್ನ ಎಲ್ಲರಿಗೂ ಬೇಕು.